ಸೊ ಹಾಗಾಗಿ ಬ್ಯಾಗ್ ತೊಗೊಂಡು ಹೋಗ್ತಾ ಇದ್ದೀನಿ. ಮುದ್ದೆ ಎತ್ಕೊಂಡ್ಬಿಟ್ಟಿದೆ ಕಬ್ಬು ಮಗಳೇ ಮಾಡ್ತಾ ಇದ್ದಾರೆ ಕುಕ್ಕು. ಈಗ ನಮ್ಮ ದೊಡ್ಡಮ್ಮ ಏನು ಸಾಂಬಾರು ಇದು? ಓ ಇತ್ತಿಬೇಳೆ ಸರ್ ಇವಾಗ ಮಾಡ್ತಾ ಇದೆಯಾ? ಏನು ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಕೆಂಪಮ್ಮರೇ. ಶುಭಾಶಯಗಳು. ವಾಯ್ಸಿಲ್ವಾ ಮಾತು ಬರಲ್ವಾ? ಇನ್ನೊಂದ್ಸಲ ಕರೆಕ್ಟಾಗಿ ಹೇಳು. ಹಂಗಲ್ಲ, ಕರೆಕ್ಟಾಗಿ ಇನ್ನೊಂದ್ಸಲ ಹೇಳು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಮೈ ಯೂಟ್ಯೂಬ್ ಇಲ್ಲಿ ನೋಡು ಚಾನಲ್. ಈಗ ಎಲ್ಲಿ ಹೋಗ್ತಾ ಇರೋದು ನೀನು? ಎಳ್ಳು ಬೀರ್ಬಿಟ್ಟು ಬರೋಕ್ಕೆ ಇಟ್ಕೊ ಇದು. ಹಾಂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವಾಗ ಎಲ್ಲೋಗೋದು? ಎಳ್ಳು ಬೀರ್ಬಿಟ್ಟು ಬರೋಣ, ನಡಿ ಲೆಟ್ಸ್ ಗೋ. ಗೋ. ಹಾಯ್ ಗೈಸ್, ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ವೆಲ್ಕಮ್ ಬ್ಯಾಕ್ ಟು ಕಾವ್ಯಗೌಡ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇದ್ದೀನಿ. ಸೊ ಯಾರೇನು ನನ್ನ ಚಾನಲ್ ನೀವು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಹಾಗೆ ನಿಮ್ಗೆ ಈ ವಿಡಿಯೋ ಇಷ್ಟದಲ್ಲಿ ಕೊನೆಯವರೆಗೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ಇವಾಗ ನಾವು ಎಳ್ಬಿರೋದಕ್ಕೆ ಅಂತ ಹೋಗ್ತಾ ಇದ್ದೀವಿ. ಸೊ ನಾನು ಎಲ್ಲೂ ಅಂದರೆ ದೂರ ಎಲ್ಲೂ ಹೋಗೋದಿಲ್ಲ. ನಮ್ಮ ನಮ್ಮ ಬಿಲ್ಡಿಂಗಲ್ಲಿರೋಂಥ ಒಬ್ಬರು ಕೊಡ್ತೀನಿ, ಮತ್ತು ನಮ್ಮಮ್ಮ, ನಮ್ಮ ದೊಡ್ಡಮ್ಮ, ನಮ್ಮ ಆಂಟಿಯವ್ರು ಕೊಡೋಕೆ ಹೋಗ್ತಾ ಇದ್ದೀನಿ ಅಷ್ಟೇ. ಬೇರೆ ಎಲ್ಲೂ ದೂರ ಎಲ್ಲೂ ಅಕ್ಕಪಕ್ಕ ಎಲ್ಲೂ ಕೊಡೋಕ್ಕೆ ಹೋಗಲ್ಲ. ಸೊ ನನಗೆ ಇಲ್ಲಿ ಅಷ್ಟಾಗಿ ಯಾರೂ ನನಗೆ ಗೊತ್ತಿಲ್ಲ. ಹಾಗಾಗಿ ನಮ್ಮ ಓನರ್ ಆಂಟಿಗೆ ಮತ್ತು ನಮ್ಮಮ್ಮ, ನಮ್ಮ ದೊಡ್ಡಮ್ಮವ್ರಿಗೆ ಅಷ್ಟೇ ಕೊಡೋದು. ಸೊ ನನ್ನ ಮಗಳನ್ನ ಕರೀತಾ ಇದ್ದೀನಿ. ನನ್ನ ಮಗಳು ಬರದೆ ಆಟ ಆಡಿಸ್ತಾ ಇದ್ದಾಳೆ ಅವಾಗಿಂದ. ಸೊ ನಾನೇ ಸ್ಟಿಚ್ ಮಾಡಿರುವಂಥ ಡ್ರೆಸ್ ಇದು. ಹೇಗಿದೆ? ಮಾತಾಡಿದ್ರೆ ಮಾತು ಬರಲ್ಲ ನನ್ನ ಮಗಳಿಗೆ. ಇವಾಗ ಮಾತಾಡೋಕ್ಕಾಗಲ್ವಾ ಮಗಳ? ನಿನಗೆ ಮಾತಾಡೋಕ್ಕಾಗಲ್ವಾ? ವಾಯ್ಸಿಲ್ವಾ ಮಾತು ಬರಲ್ವಾ? ಬರಲ್ವಂತೆ ಕೈಸಿ. ಇವಾಗ ಬ್ಯಾಗ್ ತೊಗೊಂಡು ನಮ್ಮಮ್ಮರ ಮನೆಗೆ ಹೋಗ್ತಾ ಇದ್ದೀವಿ ಎಳ್ಬಿರೋದಕ್ಕೆ ಅಂತ. ಸೊ ನನ್ನ ಮಗಳು ಮುಂದೆ ಹೋಗ್ತಾ ಇದ್ದಾಳೆ. ನಮ್ಮಮ್ಮರ ಮನೆಗೆ ಇಲ್ಲಿಂದ ಒಂದು 10 ನಿಮಿಷ ಆಗುತ್ತೆ. ಸೊ ಹಾಗಾಗಿ ಬ್ಯಾಗ್ ತೊಗೊಂಡು ಹೋಗ್ತಾ ಇದ್ದೀನಿ. ಇರೋ ಮಗಳೇ, ನನ್ನ ಮಗಳು ಆಲ್ರೆಡಿ ಓಟ ಎಲ್ಲಿ ಹೋಗ್ತಾ ಇದೀಯ ನೀನು? ಎಲ್ಲಿಗೆ? ಗೋಡಮ್ಮಜ್ಜಿ ಮನೆಗೆ. ನೋಡಿ ಈಗ ವಾಯ್ಸ್ ಬರ್ತಾ ಇದೆ ನಿಮ್ಮದು, ಆಗಲೇ ಬರ್ತಾ ಇರಲಿಲ್ಲ. ಹಲೋ ಕೆಂಪಮ್ಮೋರೇ, ನಾವು ಎಳ್ಬಿರೋದಕ್ಕೆ ಬಂದಿದ್ದೀವಿ. ಎಲ್ಲಿದೆ ನೋಡು ಎಳ್ಬಿರೋದು? ಅಲ್ಲೇ ಮಾಡ್ತಾವ್ರೆ, ಅದಕ್ಕೆ ಕೆಂಪಮ್ಮವ್ರು ಕುಕ್ ಮಾಡ್ತಾ ಇದ್ದಾರೆ. ಕುಕ್ಕು. ಈಗ ನಮ್ಮ ದೊಡ್ಡಮ್ಮ ಏನು ಸಾಂಬಾರು ಇದು? ಓ ಇತ್ತಿಬೇಳೆ ಸರ್ ಇವಾಗ ಮಾಡ್ತಾ ಇದೆಯಾ? ಏನು ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಕೆಂಪಮ್ಮರೇ. ಶುಭಾಶಯಗಳು. ನೀನು ಹೇಳ್ಬಿಡು ಮಗಳ ಅಜ್ಜಿಗೆ ಹ್ಯಾಪಿ ಸಂಕ್ರಾಂತಿ. ಗೆಣಸು ಯಾರು ತಿಂತಾರೆ? ಅಲ್ಲೂ ಚಾಕ್ಲೇಟ್ ತಿಂದು ಅಲ್ಲಿ ಡ್ಯಾಮೇಜ್ ಆಗಿರೋದು. ಏನು ಹುಡ್ಗ ಬೇಡ, ಏನು ಬಿಡು, ಮಾಮೂಲಿ ಎಲ್ರ ಮನೇಲಿ ಇದ್ದಿದ್ದೆ. ಏನೇನು ಬರ್ತಿರಂತ ಕನ್ಸ್ಕೊಂಡಿರ್ತೀಯ. ಈಗ ಇಷ್ಟ ನಮ್ಮ ದೊಡ್ಡಮ್ಮ ಪೂಜೆ ಮಾಡಿಬಿಟ್ಟಿದ್ದಾರೆ ಗ್ರ್ಯಾಂಡಾಗಿ. ಫೋನ್ ಇರ್ಕೊ, ಹಿಂಗೆ ಇರ್ಕೊ, ವಿಡಿಯೋ ಮಾಡಿ, ಇದು ಮಾಡು, ಇಲ್ಲಿ ಮಾಡಬೇಕು.
ವೆರಿ ಗುಡ್. ಕೊಡ್ತಾರವ ತಗೋ ಬಾಯ್. ನೀನು ಕೊಡು. ಹಿಡ್ಕೊ. ಹಾಂ, 2 ಆನ್ಸರ್ ಕೊಡಬೇಕು. ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಅಜ್ಜಿ. ಶುಭಾಶಯಗಳು. ಇಕ್ಕೋ, ಅಲ್ಲಿ ಬ್ಯಾಗ್ ಇಕ್ಕೋ. ಆಯ್ತಾ? ಹೇಳು ನಮ್ದು, ಹೇಳು ನೀನು. ಊಟ ಆಯ್ತು ನಮ್ದು. ಆಯ್ತಾ? ಗಾಳಿಪಟ. ಏನ್ ದೊಡ್ಡಪ್ಪ ಅವರೇ ಸಮಾಚಾರ? ಚೆನ್ನಾಗಿದ್ದೀರಾ? ಏನಪ್ಪ ಅಂತ ಅಲ್ವಾ? ಏನ್ ಚಂದ. ಏನು ಊರು ಹೋಗುವಂಥದ್ದು ಕಾಡ್ ಬಾ ಅಂತದೆ. ಸರಿಗಪ್ಪ ಮರೆ, ಬಾಯ್ ಬಾಯ್. ಗೈಸ್, ನಮ್ಮ ಅಮ್ಮವ್ರ ಮನೆ ಹತ್ರ ಬಂದಿದ್ದೀವಿ ಇವಾಗ. ವೀಡಿಯೋ ಮಾಡ್ಕೊಂಡು ಹಂಗೆ ಹೋದೆ ನಮ್ಮ ಅಮ್ಮ ಮನೆಗೆ ಒಳಕ್ಕೆ. ನಮ್ಮಮ್ಮ ಏನಂತಾರೆ ಗೊತ್ತಾ, ನಾನು ಹೆಂಗೆಂಗೋ ಕೂತಿದ್ದೀನಿ, ಹೆಂಗೆಂಗೋ ಇದ್ದೀನಿ, ಹಂಗಂಗೆ ವೀಡಿಯೋ ಮಾಡಬೇಡ ಅಂತ ಅಂತಾರೆ. ಇವಾಗ ನೋಡ್ಕೊಳ್ಳಿ ಏನಂದೆ ಅಂತ. ಎಲ್ಲಿದ್ದಾರೆ ಗೌರಮ್ಮವರು? ಓಹೋ ಹೋ, ಗೊತ್ತು ನೀನು ಹಿಂಗೆ ಅಂತೀಯಂತಪ್ಪ. ನಾನು ಅದಕ್ಕೆ ಅನ್ಕೊಂಡೆ ಬಂದೆ ನಾನು, ನೀನು ಹಂಗೆ ಅಂತೀಯ ಅಂತ. ಕೊಟ್ಬಿಡು ಮಗಳೇ, ಇರು, ವಾಶ್ರೂಮಿಂದ ಬರಲಿ. ಫಸ್ಟು ಕೆಂಪಮ್ಮವ್ರ ಮನೆಗೆ ಕೊಟ್ಬಿಟ್ಟು ಕಣ್ಣು, ಬಾಂಟಿ ಕಣ್ಣು, ಬಸ್ರಿ ಕಣ್ಣು, ಆಳ ಕಣ್ಣು, ಮೂಳ ಕಣ್ಣು ಹಾಳಾಗ ಹೋಗ್ಲಿ ಸ್ವಾಮಿ. ಇವಾಗ ಹೋದ ಕಣ್ ಮಗನೆ. ಎಲ್ಲಿಗೆ ಹೋಗಿದ್ದ? ಹೋಗ್ಬೇಕೀಗ. ಅಮೌಂಟು, ಮನಿ ಕ್ಯಾಶ್. ಏನ್ ಮಾಡ್ದ? ಆ ದುಡ್ಡು ಏನ್ ಮಾಡ್ದ? ಯಾವ ದುಡ್ಡು? ಅವತ್ತು ಕೊಟ್ಟಿದ್ದೇನು ಮಾಡ್ಲಾ? ಅದು ಚೇಂಜ್ ಎತ್ತಿಟ್ಟಿದ್ದೀನಿ. ತಗೊಳ. ದೃಷ್ಟಿ, ಅಮೌಂಟ್ ಬೇಡ. ಗುಡ್ ಗರ್ಲ್ ಮಗಳೇ ನೀನು, ಗುಡ್ ಗರ್ಲ್. ಬೇಡ ಬಾ, ಆಶೀರ್ವಾದ ಮಾಡ್ತೀನಿ. ತಗೋ. ಅಮೌಂಟ್ ಬೇಡ ಅನ್ನು. ಅಮೌಂಟ್ ಬೇಡ. ಪ್ಲೀಸ್. ಇದು ಯಾರಿಗೆ ಇವಾಗ ಎತ್ಕೊಂಡು ನಿಂತಿರೋದು? ಇದು ಯಾರಿಗೆ ಎತ್ಕೊಂಡಿರೋದು? ಸಸಿಯಜ್ಜಿಗೆ ಇಷ್ಟೊಂದು ದಪ್ಪದ ಎತ್ಕೊಂಡ್ಬಿಟ್ಟಿದೆ ಕಬ್ಬು ಮಗಳೇ. ಸುಮ್ಮನೆ ಹೇಳ್ತಾ ಇದ್ದೀವಿ ಬಾ. ಮೇಲ್ನೋಟಕ್ಕೆ 100 ರೂಪಾಯಿ ಅಲ್ವಾ, ಅದಕ್ಕೆ ಬೇಡ ಅಂತವಳೆ. 1000 ಕೊಡ್ತೀನಿ ಬೈಲಿ. ಜಾನು ಬೇಬಿ, ಮೂತಿಗೆ ತಕ್ಬಿಡ್ತೀನಿ ಬಾ. ಹಾಯ್ ಬೇಬಿ. ಅಯ್ಯೋ, ಇಲ್ಲೋಡಿಲಿ ವಾಸ್ತ ಕಷ್ಟ ಇದು. ಮುದ್ದಾಡ್ಬಿಟ್ಟು ಓಡೋಗೋದು. ಈ ಕಡೆ ಎತ್ಕೊಳ್ಳೋ ದೃಷ್ಟಿ ಬಾ. ಹಲೋ ಬಿಡು, ಅದೇ ಬರುತ್ತೆ ಬಿಡು ದೃಷ್ಟಿ. ಯಾರೋ ಹೊಸಬ್ರು ಬಂದವ್ರೆ ಅಂತ. ಹಲೋ, ಹಾಯ್ ಬೇಬಿ. ಹಲೋ, ಸ್ಮೈಲ್ ಪ್ಲೀಸ್. ಇಲ್ಲಿ ಸ್ಮೈಲ್ ಪ್ಲೀಸ್. ಸ್ಮೈಲ್ ಕೊಡು ಸ್ಮೈಲು. ಬ್ರಷ್ ಮಾಡಿದ್ದೀನಿ ಜಾನು? ಬ್ರಷ್ ಮಾಡಿದ್ಯಾ ಜಾನು? ನೀನೇ ಕಾಣಿಸ್ತಿಲ್ಲ ಅಲ್ಲಿ. ಹೆಂಗೆ ಹೆಂಗೆ ಬೇಬಿ ಯಾರದು? ಜಾನು. ಹಾಯ್ ಹೇಳು ನಮ್ಮ ಫಾಲೋವರ್ಸ್. ನೋಡ್ಬೇಡ ಜಾನು, ಜಾನು ಹಾಯ್. ಹಾಯ್, ಕೈಯಲ್ಲಿ ಹಾಯ್. ಸೂಪರ್ ಚೀಚಿ ಬೇಕಾ ನಿಮಗೆ? ಹ್ಞೂ ಅಕ್ಕ, ಚಿಕನ್ ಬೇಕಣಕ್ಕ. ಚಿಕನ್ ಬೇಕಣಕ್ಕ. ಚಿಕನ್ ಬೇಕು ನನಗೆ.
ಚಿಕನ್ ಬೇಕಣ ವಾಸನೆ ನೋಡು ಮಗಳೇ ನೀನು ಈಂಟ ಸೂಪರ್ ಆಗೈತೆ ಇದ್ರದು. ಹಾಯ್ ಜಾನು, ಶೇಕ್ ಹ್ಯಾಂಡ್ ಕೊಡು. ಕೊಡ ಕಳ್ತಿದ್ಯಾ ಜಾನು? ಶೇಕ್ ಹ್ಯಾಂಡ್ ಕೊಡು. ಶೇಕ್ ಹ್ಯಾಂಡ್ ಕೊಡು. ಹಿಂಗೆ ಹಿಂಗೆ ಹೆಂಗೆಲ್ಲ ತೋರಿಸು. ಜಾನು ಕತ್ತು ಹೆಂಗಿದೆ ನಂದು? ನಂದು ಹೆಂಗಿದೆ ಕತ್ತು? ಹಿಂಗಿದ್ಯಾ? ಹೋಗುವ ಹೊಕ್ಕನ ಹತ್ರ ಓಡುವ. ಹಾಯ್ ಜಾನು. ಜಾನು 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 ಓ ಹೋಗ್ಬೇಡ ಅಂತ. ಜಾನು ಇಲ್ಲಿ ಜಾನು ಬಾಯ್. ಇಲ್ಲಿ ಇಲ್ಲಿ ಮಗ ಬಾಯ್. ಫೈನಲಿ ಮನೆಗೆ ಬಂದ್ವಿ. ಎಲ್ಲರ ಮನೆಗೂ ಹೋಗಿ ಎಳ್ಳು ಬೀರು ಬಿಟ್ಟು ಬಂದು. ಸೊ ಎಲ್ಲೂ ಊಟ ಮಾಡಿರಲಿಲ್ಲ. ಊಟ ಮಾಡಿ ಅಂತ ಹೇಳಿದ್ರು. ಸೊ ನಾವು ಊಟ ಮಾಡಿದೆ ಅಂತ ಹೇಳಿಬಿಟ್ಟೆ ಬಂದೆ. ಹಾಗಾಗಿ ನಾವು ಊಟ ಮಾಡ್ಕೊಂಡು ಹೋಗಿರಲಿಲ್ಲ. ಎಳ್ಳು ಬೀರು ಬಿಟ್ಟು ಬಂದು ಊಟ ಮಾಡೋಣ ಅಂತ. ಸೊ ಮನೆಗೆ ಬಂದು ಊಟ ಮಾಡಿ ಆ ನಂತರ ಇನ್ನು ಅಡುಗೆ ಮನೆ ಅಂತೂ ನೋಡೋಕ್ಕಾಗ್ತಾರಿಲ್ಲ. ಅಡುಗೆ ಮಾಡಿದ್ದಿದ್ದು ಮತ್ತು ಪಾತ್ರೆ ತೊಳೆಯೋದೆಲ್ಲ ಹಂಗೆ ಪೆಂಡಿಂಗ್ ಹಂಗೆ ಇಟ್ಬಿಟ್ಟು ಹೋಗಿದ್ದೆ ನಾನು. ಟೈಮಾಗಿ ಹೋಗ್ತಿದ್ದೆ, ನಡಿ ಹೋಗೋಣ ಅಂತ ಅವಳನ್ನ ಕರ್ಕೊಂಡೋಗಿ ಕೊಟ್ಬಿಟ್ಟು ಬಂದ್ವಿ. ಸೊ ಅಮ್ಮ ಮನೆ ದೊಡ್ಡಮ್ಮ ಮನೆ ಎಲ್ಲ ಸ್ವಲ್ಪ ಅವ್ರದ್ದು ಹತ್ತತ್ರ ಇದೆ. ನಮ್ಗೆ ಇಲ್ಲಿಂದ ಒಂದು 15 ನಿಮಿಷ ನಡ್ಕೊಂಡು ಹೋಗಬೇಕು, ವಾಕಬಲ್ ಇದೆ. ಸೊ ಹಾಗಾಗಿ ಹೋಗ್ಬಿಟ್ಟು ಬಂದ್ಬಿಡೋಣ ಅಂದ್ಬಿಟ್ಟು ಫಸ್ಟ್ ಹೋಗಿ ಕೊಟ್ಬಿಟ್ಟು ಬಂದೆ. ಊಟ ಎಲ್ಲ ಆದ ನಂತರ ನಾನು ಕಿಚನ್ ಎಲ್ಲ ಫಸ್ಟ್ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಪಾತ್ರೆ ಎಲ್ಲ ಆಲ್ರೆಡಿ ವಾಶ್ ಮಾಡ್ಕೊಂಡಿದ್ದೆ. ಸೊ ಅದು ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಸೊ ಹಾಗಾಗಿ ಲಾಸ್ಟಲ್ಲಿ ಬೇಗ ಇರಪ್ಪ ಅಂತ ಟೈಮ್ ಆಗ್ತಿದೆ ಅಂದ್ಬಿಟ್ಟು ಒಂದೇ ಸಲ ಪಾತ್ರೆ ಎಲ್ಲ ವಾಶ್ ಮಾಡಿಬಿಟ್ಟು ಆ ನಂತರ ಎಲ್ಲ ಕಿಚನ್ ಎಲ್ಲ ಕ್ಲೀನ್ ಮಾಡ್ಕೊಳ್ತಿದ್ದೀನಿ. ಸೊ ಸ್ಟವ್ ಎಲ್ಲ ಒರೆಸಿ ಆದಮೇಲೆ ಕಿಚನ್ ಎಲ್ಲ ಕ್ಲೀನ್ ಮಾಡಿಕೊಂಡೆ. ಕಿಚನ್ ಎಲ್ಲ ನೈಟೇ ಕ್ಲೀನ್ ಮಾಡಿ ಇಟ್ಕೊಂಡ್ರೆ ಬೆಳಗ್ಗೆ ಎದ್ದಿದ ತಕ್ಷಣ ಅಡುಗೆ ಮಾಡೋದಕ್ಕೆ ಸ್ವಲ್ಪ ರಿಲೀಫ್ ಅನಿಸುತ್ತೆ. ಇಲ್ಲಾಂದರೆ ಪಾತ್ರೆ ಎಲ್ಲ ಆಗಾಗೆ ಇದ್ದರೆ ಅವಾಗ ಕ್ಲೀನ್ ಮಾಡೋದಕ್ಕೆ ಸ್ವಲ್ಪ ಕಸಿ ಬಿಸಿ ಅನಿಸುತ್ತೆ. ಸೊ ಹಾಗಾಗಿ ಮೊದಲೇ ನೈಟೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡ್ರೆ ಫ್ರೆಶ್ಶಾಗಿ ನಿಧಾನಕ್ಕೆ ಎದ್ದು ಬೇಕಾದ್ರೆ ತಿಂಡಿ ಮಾಡ್ಬೋದು. ಸೊ ಹಾಗಾಗಿ ಅದಕ್ಕೋಸ್ಕರ ನಾನೆಲ್ಲ ಇವಾಗಲೇ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತಾ ಇದ್ದೀನಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲ್ನ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಹೀಗೆ ಸಪೋರ್ಟ್ ಮಾಡಿ ಅಂತ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು, ಧನ್ಯವಾದಗಳು. ಗುಡ್ ನೈಟ್, ಶುಭರಾತ್ರಿ.